ಯಾವ ಹಳ್ಳಿಯಿಂದ ಬಂದಂತ ಹುಡುಗ, ರೈತನ ಮಗ, ಅವರಪ್ಪ ಕೂಡ ಸಾಕಷ್ಟು ಕಷ್ಟಪಟ್ಟು ಅವ್ರನ್ನ ಸಾಕಿರ್ತಾರೆ. ಏನೋ ಒಂದು ನಾನು ಸಾಧನೆ ಮಾಡಬೇಕು, ನಾನೊಬ್ಬ ಡೈರೆಕ್ಟರ್ ಆಗ್ಬೇಕು ಅಂತ ಬರ್ತಾರೆ. ಇಲ್ಲಿ ಸಾಕಷ್ಟು ನೋವುಗಳನ್ನ ಅನುಭವಿಸಿರ್ತಾನೆ. ಆ ನೋವಿದೆಯಲ್ಲ, ಆ ನೋವನ್ನ ಮರೆಮಾಚಿ ಇನ್ನೊಬ್ರನ್ನ ನಗಿಸ್ತಾನಲ್ಲ, ಅವನು ನಿಜವಾದ ಹೀರೋ ಅಂತಾನೆ ಹೇಳ್ಬೋದು. ಇವತ್ತು ಬಿಗ್ ಬಾಸ್ನ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ. ಮಾತಿನ ಮೂಲಕ ಮನೆ ಮಾತಾಗಿರುವಂತಹ ಗಿಲ್ಲಿ ನಟ ಸೀಸನ್ 12ರ ಎಂಟರ್ಟೈನರ್ ಅಂತಾನೆ ಹೇಳ್ಬಹುದು, ವಿನ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇತ್ತು, ಇವರು ವಿನ್ ಆಗ್ತಾರಾ? ಯಾಕಂತ ಹೇಳಿದ್ರೆ ಅಷ್ಟು ಸುದ್ದಿ ಬರ್ತಾ ಇತ್ತು, ಇವರು ವಿನ್ ಆಗೋದಿಲ್ಲ, ಬೇರೆಯವ್ರು ವಿನ್ ಆಗ್ತಾರೆ, ಹಾಗೆ ಹೀಗೆ. ಒಂದ್ ರೀತಿ ಸೋಷಿಯಲ್ ಮೀಡಿಯಾ ತುಂಬಾ ಒಂದ್ ರೀತಿ ಆಪೋಸಿಟ್ ಆಗು ಬರ್ತಾ ಇತ್ತು, ಪಾಸಿಟಿವ್ ಆಗು ಬರ್ತಾ ಇತ್ತು. ನಾವು ನೋಡ್ಬೋದು, ಯಾವಾಗ ಸುದೀಪ್ ಅವರು ಬಿಗ್ ಬಾಸ್ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ, ಕರ್ನಾಟಕದಾದ್ಯಂತ ಒಂದ್ ರೀತಿ ಹಬ್ಬ ಮಾಡಿದ್ರು ಅಂತಾನೆ ಹೇಳ್ಬೋದು. ಅಷ್ಟು ಜನ ಅವ್ರನ್ನ ಇಷ್ಟಪಡ್ತಾರೆ. ಆ ಇಷ್ಟಪಡೋದ ಕಾರಣ ಏನು ಅಂತ ಹೇಳಿದ್ರೆ, ಅವರು ಮಾಡಿದಂತಹ ಎಂಟರ್ಟೈನ್ಮೆಂಟ್. ಯಾರು ಕೂಡ ಗಿಲ್ಲಿನ ಆಪೋಸ್ ಮಾಡ್ತೀವಿ ಅನ್ನೋರೇ ಇಲ್ಲ. ನೀವು ಯಾವ್ದಾರ ಒಂದು ಹಳ್ಳಿಗೆ ಹೋಗಿ ಯಾರಾದ್ರೂ ವಯಸ್ಸಾದವ್ರನ್ನ ಕೇಳಿ, ಯಾರು ಇಷ್ಟ ಅಂತಾರೆ? ಗಿಲ್ಲಿ. ಯಾರಿಗೋಸ್ಕರ ನೋಡ್ತೀರಾ? ಗಿಲ್ಲಿಗೋಸ್ಕರ ಅಂತಾರೆ. ಆ ಚಿಕ್ಕ ಮಕ್ಕಳು ಕೂಡ ಏನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಆಡ್ತಿದ್ನಲ್ಲ ಸಾಂಗ್, ಅಥವಾ ಏನಾದ್ರು ಪಂಚಿಂಗ್ ಡೈಲಾಗ್ ಕೊಡೋರಲ್ಲ, ಈಗಲೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ.